ಏನು ಫ್ರೀ ಹಿಡ್ಕೊಂಡಿದ್ರಂತ? ಫ್ರೀ ಹ್ಯಾಂಡ್ ತಗೊಳ್ತಾರ, ಗೌರ್ಮೆಂಟ್ ತಗೋಬೇಕಾಯ್ತು ಅವರು. ಯಡಿಯೂರಪ್ಪ 20 ತಿಂಗಳು ಕೊಟ್ಟು ಯಡಿಯೂರಪ್ಪನಿಗೆ ಇವ್ರು ಮೋಸ ಮಾಡಿದ್ರು, ಯಡಿಯೂರಪ್ಪ ಇವರು ಮೋಸ ಮಾಡಿದ್ರು. ಇವ್ರು ಮನೆ ತಕ್ಕೋಗಿ ಮುಖ್ಯಮಂತ್ರಿ ಮಾಡಿದ್ರು, ನಾನೇನು ಬೇಕಿರಲಿಲ್ಲ, ನಾನೇನು ಕೇಳಿರಲಿಲ್ಲ ಅಂತ ಅಂದರು. ಮುಖ್ಯಮಂತ್ರಿ ಆದರು. ಗೌರವ ನಡ್ಕೊಂಡಿದ್ರೆ ಮುಖ್ಯಮಂತ್ರಿಯಾಗಿ 5 ವರ್ಷ ಹಾಕಿರ್ತಿರಲಿಲ್ಲ. ವಾಜಪೇಯಿ ಅವರು ಅವತ್ತಿನ ಕಾಲದಲ್ಲೇ ಮೊದಲನೇ ಸಲ ಎಕ್ಸ್ಪೆರಿಮೆಂಟಲ್ಲಿ ಮಾಡಿದ್ರು. 18 ಪಾರ್ಟಿಯವರು 5 ವರ್ಷ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಲಿವೇನ್ರಿ? ಮನಮೋಹನ್ ಸಿಂಗ್ ಮಾಡಲಿವೇನ್ರಿ? ಮೋದಿ ಮಾಡ್ತಾ ಇಲ್ವೇನ್ರಿ NDAನಲ್ಲಿ? ಇವ್ರಿಗೆ ಯಾಕ್ರಿ ಎಲ್ಲ ಟೈಮ್ನಲ್ಲೂ ಫೇಲ್ ಆಗಿದ್ದಾರೆ? ಯಡಿಯೂರಪ್ಪನ ಜೊತೆ ಒಂದು ಜೊತೆ ಫೇಲ್ ಆಗಿದ್ದಾರೆ ಏನ್ರಿ? ಹಂಗಾರೆ ಯಡಿಯೂರಪ್ಪ ಮೋಸ ಮಾಡಿದ್ರ? ಕಾಂಗ್ರೆಸ್ ಮೋಸ ಮಾಡಿದ್ರು, ಯಡಿಯೂರಪ್ಪನೂ ಮೋಸ ಮಾಡಿದಾರ? ಇವ್ರ ಕೈಲಿ ಆ ಥರದ ಜೊತೆಯಲ್ಲಿ ಹೋಗಿ ಸರ್ಕಾರ ಮಾಡೋವಂತ ಆಗಲ್ಲ. ಇವರು ಸ್ವಂತ ಬರೋಕ್ಕಾಗಲ್ಲ. ಇನ್ನು ಹೆಂಗ್ರಿ ಮಾಡ್ತಾರೆ ಮತ್ತೆ? ಆಯಿತು, ಮುಂದಕ್ಕೆ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿ ಅಂತಾರಲ್ಲ, ಸ್ವಂತ ಮಾಡ್ತಾರೇನ್ರಿ? ಡಿಕ್ಲೇರ್ ಮಾಡ್ತಾರಾ? ನಾನು BJPನ ಹೊರತುಪಡಿಸಿ ನಾನು 120 ಸೀಟ್ ತಗೊಂಡು ಈ ರಾಜ್ಯದಲ್ಲಿ ಜನರ ಭರವಸೆನ ಈಡೇರಿಸ್ತೀನಿ ಅಂತ ಬರ್ತಾರಾ? ಜನರ ಮುಂದೆ ಹೇಳ್ತಾರಾ? ಏನಪ್ಪ ಗೌಡ? ಹಾಂ, ಅದಕ್ಕೆ ಹೇಳಿ, ಬರ್ತಾರಾ ಹೇಳಿ. BJPನ ಹೊರತುಪಡಿಸಿ ನಾನು ಬರ್ತೀನಿ ಅಂತ ಹೇಳ್ತಾರಾ? ಕೇಳಿ. ಮತ್ತಿರ್ಗೆ ಅವ್ರ ಜೊತೆಲಿ ಹೋಗ್ಬೇಕಲ್ಲ. ಇವರು ಎಲ್ಲರ ಜೊತೆ ವಿಶ್ವಾಸ ಕಳ್ಕೊಂಡೇ ಹೋಗಿರೋದು. BJP ಜೊತೆ ವಿಶ್ವಾಸ ಕಳ್ಕೊಂಡವ್ರೆ, ಕಾಂಗ್ರೆಸ್ ಜೊತೆ ವಿಶ್ವಾಸ ಕಳ್ಸ್ಕೊಂಡವ್ರೆ. ಇನ್ಯಾರ ಜೊತೆ ಹೋಯ್ತಾರೆ ಈ ರಾಜ್ಯದಲ್ಲಿ? ಯಾವಾಗ ಏನು ಅಳಿಸ್ಕೊತದೋ ಗೊತ್ತಿಲ್ಲ. ಅದು ನಮಗೆ ಸಂಬಂಧ ಇಲ್ಲದೆ ಇರೋ ವಿಚಾರ.